ಸೂರ್ಯನ ಬೆಳಕು ಬೀಳದೆ ನನಗೆ ಫಂಗಸ್ ಆಗಿಬಿಟ್ಟಿದೆ, ಫಂಗಸ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತ ದರ್ಶನ್ ಹೇಳ್ಕೊಂಡಿದ್ರು. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಜೈಲಲ್ಲಿ ಫಂಗಸ್ ನಾಟಕ, ನನ್ನ ಕೈ ಕಾಲಿಗೆಲ್ಲ ಫಂಗಸ್ ಆಗಿಬಿಟ್ಟಿದೆ, ಹಾಗೆ ಹೀಗೆ. ಈ ಫಂಗಸ್ ನಾಟಕದ ಬಗ್ಗೆ ಕಾನೂನು ಪ್ರಾಧಿಕಾರದವರು ವರದಿ ಕೊಟ್ಟಿದ್ದಾರೆ. ದರ್ಶನ್ಗೆ ಕಾಣಿಸ್ಕೊಂಡಿರೋದು ಫಂಗಸ್ ಅಲ್ಲ, ಅದು ಕೇವಲ ಬಿರುಕಷ್ಟೇ. ಚರ್ಮ ರೋಗ ತಜ್ಞೆ ಡಾಕ್ಟರ್ ಜ್ಯೋತಿಬಾಯಿ ಅವರಿಂದ ಚಿಕಿತ್ಸೆಯನ್ನು ಕೊಡಿಸಿದ್ದೀವಿ. ಇದು ಫಂಗಸ್ ಅಲ್ಲ, ಕಾಲಲ್ಲಿ ಕಾಣಿಸ್ಕೊಂಡಿರೋ ಬಿರುಕಷ್ಟೇ. ಆಮೇಲೆ ಜೈಲು ವೈದ್ಯರಿಂದ ಫಿಸಿಯೋಥೆರಪಿಯನ್ನು ಕೂಡ ಮಾಡಿಸಿದ್ದೀವಿ ಅಂತ ಕೋರ್ಟ್ಗೆ ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನು ಕೊಟ್ಟಿದೆ. ನನಗೆ ಫಂಗಸ್ ಆಗಿದೆ ಅಂತ ಇವ್ರು ಹೊರಗಡೆ ಇದ್ದಾಗ ಮಾಯಿಶ್ಚರೈಸರ್ ಕ್ರೀಮ್ ಅದು ಇದು ಎಲ್ಲ ಹಚ್ಕೋತಾ ಇದ್ರು, ಅಲ್ಲಿಲ್ಲ ವ್ಯವಸ್ಥೆ, ಕೈ ಕಾಲು ಒಡ್ಕೊಂಡಿರ್ಬೋದು. ಸೊ ಕಾಲಲ್ಲಿ ಫಂಗಸ್ ಬಂದಿದೆ ಅಂತ ದರ್ಶನ್ ಆರೋಪ ಮಾಡಿದ್ರು. ಆದರೆ ಅದು ಫಂಗಸ್ ಅಲ್ಲ, ಚರ್ಮ ಒಡೆದಿರೋದು. ಚರ್ಮ ರೋಗ ತಜ್ಞೆ ಡಾಕ್ಟರ್ ಜ್ಯೋತಿಬಾಯಿ ಅವರಿಂದ ದರ್ಶನ್ಗೆ ಇದಕ್ಕೆ ಟ್ರೀಟ್ಮೆಂಟು ಕೊಡಿಸಿದ್ದೀವಿ, ಸುಮ್ಮನೆ ಅಲ್ಲ. ಆದರೆ ಡಾಕ್ಟ್ರೇ ಹೇಳಿದ್ದಾರೆ ಅದು ಫಂಗಸ್ ಅಲ್ಲ, ಕಾಲಿನಲ್ಲಿ ಆಗಿರುವ ಬಿರುಕು ಅಷ್ಟೇ ಅಂತ. ಆಮೇಲೆ ಬೆನ್ನೋವು ಅಂತ ಹೇಳ್ತಾ ಇದ್ರಲ್ಲ, ಜೈಲು ವೈದ್ಯರಿಂದ ಫಿಸಿಯೋಥೆರಪಿಯನ್ನು ಕೊಡಿಸಿದ್ದೀವಿ, ಫಿಸಿಯೋಥೆರಪಿಯನ್ನು ಮಾಡಿಸಲಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಕೇಳ್ಕೊಂಡಿದ್ರು, ನಂಗೆ ಸೊಳ್ಳೆ ಬತ್ತಿ ಕೊಡಿ, ಸೊಳ್ಳೆ ಕಾಟ, ಕನ್ನಡಿ ಕೊಡಿ, ಬಾಚಣಿಗೆ ಕೊಡಿ ಅಂತ ದರ್ಶನ್ನು ಕೇಳ್ಕೊಂಡಿದ್ರು. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಏನಂತ, ಶಿಕ್ಷಿತ ಅಪರಾಧಿಗಳಿಗೆ ಮಾತ್ರ ಇದನ್ನೆಲ್ಲ ಕೊಡ್ಬೋದು. ಯಾವುದನ್ನು? ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಗೆ, ಹಾಸಿಗೆ, ದಿಂಬು, ಹೊದಿಕೆ, ಇದೆಲ್ಲ ಶಿಕ್ಷಿತ ಅಪರಾಧಿಗೆ ಮಾತ್ರ, ವಿಚಾರಣಾಧೀನ ಕೈದಿಗೆ ಕೊಡಕ್ಕೆ ಬರಲ್ಲ, ಈ ಸೌಲಭ್ಯಗಳನ್ನು ನೀಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ವಿಚಾರಣಾಧೀನ ಖೈದಿಗೆ ಇದನ್ನು ಕೊಡಕ್ಕೆ ಬರಲ್ಲ. ಕನ್ನಡಿ, ಬಾಚಣಿಗೆ ಎಲ್ಲ ಕೊಟ್ಟರೆ ಏನಾದರೂ ಅನಾಹುತ ಮಾಡ್ಕೊಂಡ್ಬಿಡ್ಬೋದು, ಹಾಗಾಗಿ ಕೊಡಲ್ಲ ಅಂತ ಹೇಳಿದ್ದಾರೆ. ಎಲ್ಲವನ್ನ ವರದಿಯನ್ನು ಪಿನ್ ಟು ಪಿನ್ ಡೀಟೇಲಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಕಾನೂನು ಪ್ರಾಧಿಕಾರ ಒಂದು ಶಿಫಾರಸ್ಸನ್ನು ಕೂಡ ಮಾಡಿದೆ ವರದಿನಲ್ಲಿ. ಏನು ಶಿಫಾರಸ್ಸು? ಜೈಲಧಿಕಾರಿಗಳು ಜೈಲು ಮ್ಯಾನ್ಯುಯಲ್ ರೂಲ್ಸನ್ನು ಪಾಲಿಸಿದ್ದಾರೆ, ಅವರೇನೂ ತಪ್ಪು ಮಾಡಿಲ್ಲ, ಪಾಲಿಸಿದ್ದಾರೆ. ಖೈದಿಗಳು ಸೂರ್ಯನ ಬೆಳಕಿನಲ್ಲಿ ಓಡಾಡೋದಕ್ಕೆ ಅವಕಾಶ ಇದೆ, ಹಾಗಾಗಿ ಅವರಿಗೆ ಸೂರ್ಯನ ಬೆಳಕಿನಲ್ಲಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ. ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ಸನ್ಲೈಟಲ್ಲೇ ಮಾಡಲಿ ಅಂತ ಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಹಾಗಾದರೆ ದರ್ಶನ್ ಪರ ವಕೀಲರು ಇಷ್ಟು ದಿನ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಿದ್ದು ಎಲ್ಲ ಬಂಡಲ್ ಅಂತ ಆಯಿತು, ಇವ್ರದ್ದು ನಾಟಕ ಅಂತ ಆಯಿತು. ಅಷ್ಟು ನೀಟಾಗಿ ಪಿನ್ ಟು ಪಿನ್ ಪ್ರತಿಯೊಂದಕ್ಕೂ ಕೂಡ ಕಾನೂನು ಸೇವಾ ಪ್ರಾಧಿಕಾರದವರು ಉತ್ತರ ಕೊಟ್ಟಿದ್ದಾರೆ. ಈಗ ಕೋರ್ಟ್ ಮುಂದೇನು ಮಾಡಬಹುದು ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಕಳೆದ 2 ತಿಂಗಳಿಂದನೂ ಕೂಡ ನಿರಂತರವಾಗಿ ಈ ರೀತಿಯ ಅರ್ಜಿಗಳನ್ನು ಹಾಕೊಳ್ತಾ ಇದ್ರು, ಜೊತೆಗೆ ಕಾಲಹರಣ ಮಾಡುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಸರ್ಕಾರಿ ಪರ ವಕೀಲರು ಕೂಡ ಹೇಳಿರುವಂಥದ್ದು. ಜೊತೆಗೆ ಕಳೆದ 1-2 ತಿಂಗಳ ಹಿಂದೆ ನಡೆದಂಥ ವಿಚಾರಣೆಯಲ್ಲಿ ಈ ಖುದ್ದಾಗಿ ದರ್ಶನ್ ಅವರೇ ನನಗೆ ಪಾಯ್ಸನ್ ಕೊಡಿ ಅಂತೇಳಿ ಒಂದು ರೀತಿಯಲ್ಲಿ ಕೇಳ್ಕೊಂಡಿದ್ರು. ಯಾಕೆಂದರೆ ನನಗೆ ಅಷ್ಟರ ಮಟ್ಟಿಗೆ ಹಿಂಸೆ ಆಗ್ತಾ ಇದೆ, ಜೊತೆಗೆ ಫಂಗಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಖುದ್ದು ನ್ಯಾಯಾಧೀಶರ ಮುಂದೆ ಈ ಹೇಳಿಕೆಯನ್ನು ಕೂಡ ದಾಖಲನ್ನು ಮಾಡಲಾಗಿತ್ತು. ಯಾವಾಗ ಈ ರೀತಿಯ ಹೇಳಿಕೆಗಳನ್ನು ಕೊಡಲಾಯಿತು, ಅದಾದ ನಂತರ ಪದೇ ಪದೇ ಅರ್ಜಿಯನ್ನು ಹಾಕೊಂಡು ಜೊತೆಗೆ ನನಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ, ಜೊತೆಗೆ ನನಗೆ ನಿರಂತರವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಯಾವಾಗ ಹೇಳ್ತಾ ಇದ್ರು, ಅದಾದ ಬಳಿಕ ಖುದ್ದಾಗಿ ನ್ಯಾಯಾಧೀಶರು ಒಂದು ಆದೇಶವನ್ನು ಮಾಡ್ತಾರೆ. ಏನು ಕಾನೂನು ಸೇವಾ ಪ್ರಾಧಿಕಾರದ ಒಬ್ಬ ನ್ಯಾಯಾಧೀಶರು ಹೋಗಿ ಅಲ್ಲಿಗೆ ಒಂದು ಪರಿಶೀಲನೆಯನ್ನು ಮಾಡಿ ಮತ್ತು ವರದಿಯನ್ನು ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು. ಅಂದರೆ ಯಾವಾಗ ಆದೇಶ ಆಯಿತು, ಆದೇಶ ಆದ ಬಳಿಕ ಖುದ್ದಾಗಿ ನ್ಯಾಯಾಧೀಶ ವರದರಾಜ್ ಅವರು ಒಂದು ಜೈಲಿಗೆ ಒಂದು ಭೇಟಿಯನ್ನು ಕೊಡ್ತಾರೆ. ಜೈಲಿಗೆ ಭೇಟಿಯನ್ನು ಕೊಟ್ಟ ಬಳಿಕ ಅಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ ಮತ್ತು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಯಾವ ರೀತಿಯ ಸೌಲಭ್ಯಗಳನ್ನು ಒದಗಿಸಬಹುದು ಮತ್ತು ದರ್ಶನ್ಗೆ ಯಾವ ರೀತಿಯ ಸೌಲಭ್ಯಗಳು ಸಿಕ್ಕಿದ್ದಾವೆ, ಇವೆಲ್ಲನೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾರೆ. ಜೊತೆಗೆ ಆರೋಪಿಯಾಗಿದ್ದಂಥ ಮತ್ತು ಮನವಿ ಮಾಡಿಕೊಂಡಂಥ ದರ್ಶನ್ನ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರೆ. ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಆ ಹೇಳಿಕೆಗಳನ್ನು ಆಧರಿಸಿ ಜೈಲಿನ ಅಧಿಕಾರಿಗಳನ್ನ ಪ್ರಶ್ನಾವಳಿಯನ್ನು ಮಾಡುವಂಥದ್ದು. ಜೈಲಿನ ಅಧಿಕಾರಿಗಳ ಪ್ರಶ್ನಾವಳಿಯನ್ನು ಮಾಡ್ತಾರೆ. ಅದಾದ ಬಳಿಕ ಆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಬಹುದು, ಜೊತೆಗೆ ಜೈಲಾಧಿಕಾರಿಯ ಹೇಳಿಕೆ ಮತ್ತು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಇರುವಂಥ ಅವಕಾಶಗಳೇನು ಎಲ್ಲನೂ ಕೂಡ ತಾಳೆಯನ್ನು ಹಾಕ್ತಾರೆ. ತಾಳೆಯನ್ನು ಹಾಕಿದ ಬಳಿಕ ಒಂದು ಸಂಪೂರ್ಣವಾದ ಒಂದು ವರದಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ದರ್ಶನ್ಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ ಹೊರತು ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಅವಶ್ಯಕತೆಗಳನ್ನು ಕೂಡ ಕಲ್ಪಿಸುವಂಥ ಅನಿವಾರ್ಯತೆಗಳು ಇಲ್ಲ. ಯಾಕಂದರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾವ್ಯಾವ ರೀತಿಯ ಸವಲತ್ತು ಮತ್ತು ಸೌಲಭ್ಯಗಳನ್ನು ಕೊಡ್ಬೋದು, ಆ ಸೌಲಭ್ಯಗಳನ್ನೆಲ್ಲ ಕೂಡ ಈಗಾಗಲೇ ಕೊಡಲಾಗಿದೆ. ಜೈಲಿನ ಅಧಿಕಾರಿಗಳಲ್ಲಿ ಯಾವುದೇ ರೀತಿಯ ಲೋಪಗಳಿಲ್ಲ ಮತ್ತು ಜೈಲಾಧಿಕಾರಿಗಳು ಯಾವುದೇ ರೀತಿಯ ನ್ಯಾಯಾಂಗ ನಿಂದನೆಯ
ಮಾಡಿಲ್ಲ ಅನ್ನೋದ್ರ ಬಂದರೆ ನ್ಯಾಯಾಲಯದ ಆದೇಶದ ಉಲ್ಲಂಘನೆಯನ್ನು ಎಲ್ಲೂ ಕೂಡ ಮಾಡಿಲ್ಲ ಅನ್ನೋದ್ರ ಬಗ್ಗೆ ತಮ್ಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಯಾಕೆಂದರೆ ಪ್ರತಿ ಹಂತದಲ್ಲೂ ಕೂಡ ಅಂದರೆ ಅವರ ಬ್ಯಾರಕ್ಗೆ ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಆ ಬ್ಯಾರಕ್ನಲ್ಲಿರುವಂಥ ಸ್ನಾನ ಮಾಡಲಿಕ್ಕೆ ಇರುವಂಥ ಅವಕಾಶಗಳು, ಜೊತೆಗೆ ವೆಸ್ಟರ್ನ್ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್ ವಿಚಾರ ಇರ್ಬೋದು, ಅದಾದ ನಂತರ ಹಾಸಿಗೆ ದಿಂಬಿನ ಯಾವ ರೀತಿಯಲ್ಲಿ ಕೊಡಬಾರ್ದಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಹೋಗ್ತಾರೆ. ಹಾಸಿಗೆ ಮತ್ತು ದಿಂಬಿನ ವಿಚಾರನ UTP ಅಂದರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತಲೇ ಹೇಳ್ತಾರೆ, ಅವರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಜೈಲಿನ ಮ್ಯಾನ್ಯೂಲ್ನಲ್ಲಿ ಉಲ್ಲೇಖ ಇದೆ. ಆ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ದರ್ಶನ್ಗೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ. ಅದಾದ ಬಳಿಕ ಫಂಗಸ್ನ ನಾಟಕ ಆಗಿತ್ತು. ಯಾಕೆಂದರೆ ಖುದ್ದಾಗಿ ನ್ಯಾಯಾಧೀಶರ ಮುಂದೆ ಫಂಗಸ್ ಬೆಳೆದಿದೆ, ಫಂಗಸ್ಸಿಂದ ನನಗೆ ಸಮಸ್ಯೆ ಆಗ್ತಾ ಇದೆ, ಬಿಸಿಲಿಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಂಥ ಚರ್ಮರೋಗ ತಜ್ಞೆ ಒಂದು ವರದಿಯನ್ನು ಕೊಡ್ತಾರೆ. ಆತನ ಕಾಲ್ನಲ್ಲಾಗಿರುವಂಥದ್ದು ಫಂಗಸ್ ಅಲ್ಲ, ಅದು ಕೇವಲ ಹಿಮ್ಮಡಿ ಹೊಡೆತ. ಅಂದರೆ ಸಾಮಾನ್ಯವಾಗಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಆಗುವಂಥ ಒಂದಷ್ಟು ಬೆಳವಣಿಗೆಗಳಿರ್ತಂದರೆ ದೇಹದಲ್ಲಿ ಆಗುವಂಥ ಬೆಳವಣಿಗೆಗಳು ಅದೇ ರೀತಿಯಲ್ಲಿ ಚರ್ಮದ ಹೊಡೆತ ಆಗಿದೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಫಂಗಸ್ಗಳು ದೇಹದ ಮೇಲೆ ಬೆಳೆದಿಲ್ಲ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಈ ಹಿಮ್ಮಡಿ ಹೊಡೆತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರೀಟ್ಮೆಂಟನ್ನು ಕೂಡ ಕೊಡ್ತಾ ಇದ್ದೀವಿ ಅಂತೇಳಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊಳ್ಳೆ ಬತ್ತಿ ಜೊತೆಗೆ ಕನ್ನಡಿ ಮತ್ತು ಬಾಚಣಿಗೆ ಇವೆಲ್ಲ ವಿಚಾರಕ್ಕೂ ಕೂಡ ದರ್ಶನ್ ಬೇಡಿಕೆಯನ್ನು ಇಡ್ತಾರೆ. ಅದು ಸಜಾಬಂದಿಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು. ಅಂಡರ್ ಟ್ರಯಲ್ ಪ್ರಿಸನರ್ಸ್ ಏನಿದ್ದಾರೆ ಅದಕ್ಕೆ ಅವಕಾಶಗಳಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಜೈಲಿನ ಮ್ಯಾನ್ಯೂಲ್ ಇದೆ, ಅದನ್ನು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದ್ದು. ಮತ್ತು TV ವಿಚಾರ, ಯಾಕೆಂದರೆ ಸಾಮಾನ್ಯವಾಗಿ ವಿಚಾರಣಾ ದಿನ ಆರೋಪಿಗಳೇನಿರ್ತಾರೆ, ವಿಚಾರಣಾ ದಿನ ಆರೋಪಿಗಳಿಗೆ ಟಿವಿಯನ್ನು ಒದಗಿಸ್ಕೊಡ್ತಾರೆ. ಆದರೆ ಇವ್ರಿಗೆ ಆ ರೀತಿಯ ಅವಕಾಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕಡೆ ಪ್ರತಿಯೊಂದು ಬ್ಯಾರಕ್ನಲ್ಲೂ ಕೂಡ ವಿಶೇಷವಾಗಿ TV ಅಳವಡಿಕೆ ಮಾಡಲಿಕ್ಕೆ ಮತ್ತು ವಿಶೇಷವಾಗಿ ಟಿವಿಯನ್ನು ಸೌಲಭ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ ಮೂಲಕ ದರ್ಶನ್ ಮಾಡ್ತಾ ಇರೋಂಥ ಆರೋಪಗಳೇನಿತ್ತು ಅದನ್ನು ಸಂಪೂರ್ಣವಾಗಿ ಕಾನೂನು ಸೇವಾ ಪ್ರಾಧಿಕಾರ ಅವರ ಇಚ್ಛೆಯಂತೆಯೇ ಎಲ್ಲವನ್ನು ಕೂಡ ಸಾರಾಸಗಟಾಗಿ ತಳ್ಳಿ ಹಾಕಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ಒಟ್ಟಾರೆ ಈಗ ದರ್ಶನ್ ವಿಚಾರದಲ್ಲಿ ಅವರ ಬೇಡಿಕೆಗಳು ಯಾವುದು ಕೂಡ ಈಗ ಸದ್ಯಕ್ಕೆ ಈಡೇರಲ್ಲ. ಈಗ ಹೇಗಿದ್ದಾರೋ ಮುಂದೇನೂ ಹಾಗೆ ಇರಬೇಕಾಗತ್ತೆ. ಅಬ್ಬಬ್ಬ ಅಂದರೆ ಸೂರ್ಯನ ಬೆಳಕಿನಲ್ಲಿ ವಾಕಿಂಗ್ ಮಾಡೋದಕ್ಕೊಂದು ಅವಕಾಶ ಕೊಡಬಹುದು.